ಭಕ್ಷಕ್ ನೆಟ್ಫ್ಲಿಕ್ಸ್ನಲ್ಲಿ ಸಖತ್ ಟ್ರೆಂಡ್ ಆಗ್ತಿರೋ ಹೆವಿ ಇಂಟೆನ್ಸ್ ಕ್ರೈಮ್ ಥ್ರಿಲ್ಲರ್ ಬಗ್ಗೆ ಇವತ್ತು ನಾವು ಕಂಪ್ಲೀಟ್ ಆಗಿ ಮಾತಾಡೋಣ. ಇಂಥ ಅದ್ಭುತ ಮೂವಿಗಳ ರಿವ್ಯೂಗಳು ಮತ್ತು ಸಜೆಷನ್ಸ್ ನಿಮಗೆ ರೆಗ್ಯುಲರ್ ಆಗಿ ಬೇಕು ಅಂದರೆ ಮೊದಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ, ಲೈಕ್ ಮಾಡೋದನ್ನು ಮರಿಬೇಡಿ. ಈ ಇಡೀ ಸಿನಿಮಾ ಬಿಹಾರದ ಮುಜಾಫರ್ ಶೆಲ್ಟರ್ ಹೋಮ್ನಲ್ಲಿ ನಡೆದ ಒಂದು ಅತ್ಯಂತ ಕ್ರೂರ ಹಾಗೂ ಅಮಾನವೀಯ ನೈಜ ಘಟನೆಯನ್ನ ಆಧಾರವಾಗಿ ಇಟ್ಕೊಂಡು ಮಾಡಿರೋದು. ಅನಾಥ ಮಕ್ಕಳನ್ನ ಚೈಲ್ಡ್ ಶೆಲ್ಟರ್ಗೆ ಕಳಿಸ್ತಾರೆ, ಆದರೆ ಅದರ ಹೆಸರಲ್ಲಿ ಒಳಗೆ ಎಂಥ ಘೋರ ದಂಧೆ ನಡೆಯುತ್ತೆ ಅನ್ನೋದನ್ನ ಈ ಚಿತ್ರದಲ್ಲಿ ತುಂಬ ವಿವರವಾಗಿ ಬಿಚ್ಚಿಡ್ತಾರೆ. ಇಡೀ ಸಿನಿಮಾದ ಕತೆ ಎಷ್ಟು ಹೆವಿ ಆಗಿದೆ ಅಂದರೆ ನೋಡೋ ಪ್ರತಿಯೊಬ್ಬರ ಮನಸ್ಸನ್ನ ಪೂರ್ತಿ ಕಲಕುತ್ತೆ ಮತ್ತು ನಮ್ಮ ಇಡೀ ಸಿಸ್ಟಮ್ ಒಳಗಡೆ ಎಷ್ಟೊಂದು ಕೊಳಕು ತುಂಬಿ ಹೋಗಿದೆ ಅನ್ನೋದನ್ನ ಎತ್ತಿ ತೋರಿಸುತ್ತೆ. ಬಿಹಾರದ ಆ ಸಣ್ಣ ಹಳ್ಳಿಯಲ್ಲಿ ಅನಾಥ ಹೆಣ್ಣು ಮಕ್ಕಳ ಮೇಲೆ ಏನೆಲ್ಲ ದೌರ್ಜನ್ಯ ನಡೆದಿತ್ತು, ಅದನ್ನ ಅಲ್ಲಿನ ದೊಡ್ಡ ದೊಡ್ಡ ಪವರ್ಫುಲ್ ಮನುಷ್ಯರು ಹೇಗೆ ಮುಚ್ಚಿ ಹಾಕ್ತಿದ್ರು ಅನ್ನೋದನ್ನ ಡೈರೆಕ್ಟರ್ ತುಂಬಾ ರಿಯಲಿಸ್ಟಿಕ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ. ಈ ಸಿನಿಮಾದ ಒನ್ಲೈನ್ ಸ್ಟೋರಿ ಏನಪ್ಪಾ ಅಂದ್ರೆ, ಒಬ್ಬಳು ಸಾಮಾನ್ಯ ಲೋಕಲ್ ಜರ್ನಲಿಸ್ಟ್ ಸಮಾಜದಲ್ಲಿ ಅನಾಥ ಮಕ್ಕಳ ಮೇಲಾಗ್ತಿರೋ ಘೋರ ದೌರ್ಜನ್ಯವನ್ನ ತನ್ನ ಪ್ರಾಣದ ಹಂಗು ತೊರೆದು ಹೇಗೆ ಬಯಲಿಗೆ ತರ್ತಾಳೆ ಅನ್ನೋದು. ಆದರೆ ಇದರ ಹಿಂದೆ ಇರೋ ಅಸಲಿ ಸಸ್ಪೆನ್ಸ್ ಪ್ರತಿಯೊಬ್ಬರನ್ನು ಬೆಚ್ಚಿ ಬೀಳಿಸುತ್ತೆ. ಆರಂಭದಲ್ಲಿ ತೋರಿಸೋ ಹಾಗೆ ಆ ಹೋಟೆಲ್ ರೂಮ್ನಲ್ಲಿ ಕಿರುಚಾಡೋ ಪುಟ್ಟ ಹುಡುಗಿಯ ಕಿರುಚಾಟಕ್ಕೆ ಅಸಲಿ ಕಾರಣ ಏನು ಮತ್ತು ಅವಳನ್ನ ಸಾಯಿಸಿ ಅನಾಥ ಶವ ಅಂತ ಸುಟ್ಟು ಹಾಕೋಕೆ ಕಾರಣವಾಗೋರು ಯಾರು? ಇಡೀ ಸರ್ಕಾರ ಮತ್ತು ದೊಡ್ಡ ದೊಡ್ಡ ಮಂತ್ರಿಗಳ ಬೆಂಬಲ ಇರೋ ಆ ಪವರ್ಫುಲ್ ಸಾಹುಕಾರನ ಎದುರು ಕೇವಲ ಒಬ್ಬ ವಯಸ್ಸಾದ ಕ್ಯಾಮ್ರಾಮನ್ ಅನ್ನು ಕೆಲಸಕ್ಕೆ ಇಟ್ಟುಕೊಂಡಿರೋ ಚಿಕ್ಕ ನ್ಯೂಸ್ ಚಾನೆಲ್ನ ಓನರ್ ಹೇಗೆ ಹೋರಾಟ ಮಾಡ್ತಾಳೆ? ಆ ಅನಾಥಾಶ್ರಮದ 4 ಗೋಡೆಗಳ ಮಧ್ಯೆ ನಡೀತಿರೋ ಆ ನರಕ ಯಾತನೆಗೆ ಕೊನೆಗೆ ಮುಕ್ತಿ ಸಿಗುತ್ತಾ ಇಲ್ವಾ ಅನ್ನೋದೇ ದೊಡ್ಡ ಸಸ್ಪೆನ್ಸ್. ಆ ಇನ್ವೆಸ್ಟಿಗೇಷನ್ ಪ್ರಕ್ರಿಯೆಯಲ್ಲಿ ಅವಳು ಏನೆಲ್ಲ ಅಪಾಯಗಳನ್ನ ಎದುರಿಸ್ತಾಳೆ, ಅವಳ ಫ್ಯಾಮಿಲಿ ಮೆಂಬರ್ಸ್ ಮೇಲೆ ಏನೆಲ್ಲ ಅಟ್ಯಾಕ್ ಆಗುತ್ತೆ ಮತ್ತು ಸತ್ಯವನ್ನ ಪ್ರೂವ್ ಮಾಡೋಕೆ ಅವಳು ಯಾವ ಹಂತಕ್ಕೆ ಇಳಿತಾಳೆ ಅನ್ನೋದನ್ನ ನೀವು ತಿಳಿದುಕೊಳ್ಳೋದಕ್ಕಾದ್ರೂ ಒಮ್ಮೆಯಾದ್ರೂ ಈ ಮೂವಿ ನೋಡಿ. ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹೇಳಬೇಕಂದ್ರೆ ಇದೊಂದು ಪಕ್ಕ ಇಂಟೆನ್ಸ್ ಮಿಸ್ಟರಿ ಮತ್ತು ಕ್ರೈಮ್ ಥ್ರಿಲ್ಲರ್ ಮೂವಿ. ಇತ್ತೀಚಿನ ದಿನಗಳಲ್ಲಿ ಬಂದ ಬೆಸ್ಟ್ ರಿಯಲಿಸ್ಟಿಕ್ ಸಿನಿಮಾಗಳಲ್ಲಿ ಇದು ಕೂಡ ಒಂದು ಅಂತ ಧೈರ್ಯವಾಗಿ ಹೇಳ್ಬೋದು. ಯಾರಿಗೆ ಸಮಾಜದ ಕಹಿ ಸತ್ಯಗಳನ್ನು ತೋರಿಸೋ ಇನ್ವೆಸ್ಟಿಗೇಟಿವ್ ಕಥೆಗಳು, ಡಾರ್ಕ್ ಥ್ರಿಲ್ಲರ್ಸ್ ಮತ್ತು ರಿಯಲ್ ಇನ್ಸಿಡೆಂಟ್ ಆಧಾರಿತ ಸೀರಿಯಸ್ ಸಿನಿಮಾಗಳು ಇಷ್ಟ ಆಗ್ತಾವೋ ಅಂಥವರಿಗೆ ಈ ಸಿನಿಮಾ ಒಂದು ಕಂಪ್ಲೀಟ್ ಇನ್ಫಾರ್ಮೇಟಿವ್ ಪ್ಯಾಕೇಜ್ ತರಹ ಇಷ್ಟ ಆಗುತ್ತೆ. ಆದರೆ ಬರೀ ಕಾಮಿಡಿ, ಫೈಟ್, ರೊಮ್ಯಾನ್ಸ್ ಇರೋ ಮಸಾಲೆ ಎಂಟರ್ಟೈನ್ಮೆಂಟ್ ಹುಡುಕೋ ಆಡಿಯನ್ಸ್ಗೆ ಈ ಸಿನಿಮಾ ಅಲ್ಲ. ಇದನ್ನು ನೋಡಬೇಕಾದ್ರೆ ಸ್ವಲ್ಪ ಪೇಷನ್ಸ್ ಬೇಕು. ಆದರೆ ಒಮ್ಮೆ ಕಥೆಯ ಒಳಗೆ ಇಳಿದ್ರೆ ಇಡೀ ಸಿನಿಮಾ ಮುಗಿಯೋವರೆಗೂ ನಮಗೆ ಬೇರೆ ಕಡೆ ಗಮನನೇ ಹೋಗಲ್ಲ. ಆ ತರಹದ ಒಂದು ಗ್ರಿಪ್ಪಿಂಗ್ ಅಟ್ಮಾಸ್ಫಿಯರ್ ಇಲ್ಲಿದೆ. ಇಲ್ಲಿ ಪ್ರತಿಯೊಂದು ಪಾತ್ರವೂ ತೂಕವಾಗಿದೆ ಮತ್ತು ಕಥೆಯ ಮೂಡ್ ನಮ್ಮನ್ನು ಪೂರ್ತಿಯಾಗಿ ಆವರಿಸಿಕೊಳ್ಳುತ್ತೆ. ಕಥೆಯ ಡೀಟೇಲ್ಸ್ ಒಳಗೆ ಹೋಗೋದಾದ್ರೆ, ಪಾಟ್ನಾದಲ್ಲಿ ವೈಶಾಲಿ ಸಿಂಗ್ ಅನ್ನೋ ಒಬ್ಬಳು ಜರ್ನಲಿಸ್ಟ್. ಈಕೆ ಮುಂಚೆ ದೊಡ್ಡ ನ್ಯೂಸ್ ಮೀಡಿಯಾದಲ್ಲಿ ಕೆಲಸ ಮಾಡ್ತಿದ್ರು. ಈಗ ಅದನ್ನೆಲ್ಲ ಬಿಟ್ಟು ತನ್ನದೇ ಆದ ಒಂದು ಸಣ್ಣ ಲೋಕಲ್ ನ್ಯೂಸ್ ಚಾನಲ್ ನಡೆಸ್ತಾ ಇರ್ತಾಳೆ. ಅವಳ ಜೊತೆ ಬರೀ ಒಬ್ಬನೇ ಒಬ್ಬ ಕ್ಯಾಮ್ರಾಮನ್ ಭಾಸ್ಕರ್ ಇರ್ತಾನೆ. ಹೊಸ ಚಾನಲ್ ಆದ್ರಿಂದ ದುಡ್ಡು ಅಥವಾ ಪ್ರಚಾರ ಅಷ್ಟಾಗಿ ಇರಲ್ಲ. ಆದರೂ ವೈಶಾಲಿಗೆ ತನ್ನ ಕೆಲಸದ ಮೇಲೆ ಸಖತ್ ಪ್ಯಾಷನ್ ಮತ್ತು ದೇಶದಲ್ಲಿ ಏನಾದರೂ ಬದಲಾವಣೆ ತರಬೇಕು ಅನ್ನೋ ಹಠ ಇರುತ್ತೆ. ಅವಳ ಗಂಡ ಅರವಿಂದ್ ಕೂಡ ಅವಳಿಗೆ ಸಖತ್ ಸಪೋರ್ಟ್ ಮಾಡ್ತಿರ್ತಾನೆ, ಯಾಕಂದ್ರೆ ಅವನು ಎಜುಕೇಟೆಡ್. ಒಂದು ದಿನ ಅವಳಿಗೆ ಇನ್ಫಾರ್ಮರ್ ಮೂಲಕ ಸರ್ಕಾರಿ ಸೋಷಿಯಲ್ ಆಡಿಟ್ ರಿಪೋರ್ಟ್ ಸಿಗುತ್ತೆ. ಅದಕ್ಕೆ ಆ ಇನ್ಫಾರ್ಮರ್ ದೊಡ್ಡ ಮೊತ್ತದ ದುಡ್ಡು ಕೇಳ್ತಾನೆ. ಮೊದಲು ವೈಶಾಲಿ ಬೇಡ ಅನ್ಕೊಂಡ್ರು, ಆಮೇಲೆ ಇಂಟ್ರೆಸ್ಟ್ ಬಂದು ದುಡ್ಡು ಕೊಟ್ಟು ತಗೋತಾಳೆ. ಆ ರಿಪೋರ್ಟ್ ಸ್ಟಡಿ ಮಾಡಿದಾಗ ಮುನ್ನಾವರ್ಪುರದ ಶೆಲ್ಟರ್ ಹೋಮ್ನಲ್ಲಿ ದೊಡ್ಡ ದೌರ್ಜನ್ಯ ನಡೀತಿರೋ ಶಾಕಿಂಗ್ ಸತ್ಯ ಗೊತ್ತಾಗುತ್ತೆ. ಇದರ ಅಸಲಿ ಸತ್ಯ ತಿಳಿಯೋಕೆ ವೈಶಾಲಿ ಮತ್ತು ಭಾಸ್ಕರ್ ಆ ಮುನ್ನಾವರ್ಪುರದ ಶೆಲ್ಟರ್ ಹೋಮ್ಗೆ ಹೋಗ್ತಾರೆ. ಆದರೆ ಆ ಜಾಗ ಇದ್ದಿದ್ದು ಒಂದು ಸಣ್ಣ ಪ್ರೈವೇಟ್ ಗಲ್ಲಿಯಲ್ಲಿ. ಹೊರಗಡೆಯಿಂದ ದೊಡ್ಡ ಬೀಗ ಹಾಕಿ ಕನಿಷ್ಠ ಒಂದು ಕಿಟಕಿ ಕೂಡ ಇಲ್ಲದೆ ಪೂರ್ತಿ ನರಕದ ತರಹ ಇರುತ್ತೆ. ಅಲ್ಲಿಗೆ ಹೋದ ತಕ್ಷಣ ಸೋನು ಅನ್ನೋ ರೌಡಿ ಬಂದು ಇವರನ್ನ ಹೆದರಿಸಿ ಅಲ್ಲಿಂದ ಓಡಿಸ್ತಾನೆ. ಆದರೂ ವೈಶಾಲಿ ಸುಮ್ಮನೆ ಕೂರದೆ ಚೈಲ್ಡ್ ವೆಲ್ಫೇರ್ ಕಮಿಟಿ ಆಫೀಸರ್ ಮಿಥಿಲೇಶ್ನನ್ನ ಭೇಟಿಯಾಗಿ ಆ ರಿಪೋರ್ಟ್ ತೋರಿಸ್ತಾಳೆ. ಆದರೆ ಆ ಭ್ರಷ್ಟ ಆಫೀಸರ್ ಸರ್ಕಾರಿ ಆರ್ಡರ್ ಬರೋವರೆಗೂ ನಾನು ಯಾವುದೇ ತನಿಖೆ ಮಾಡಲ್ಲ ಅಂತ ನೆಪ ಹೇಳಿ ಅವಳನ್ನ ಕಳಿಸ್ತಾನೆ. ಅಷ್ಟರಲ್ಲೇ ವೈಶಾಲಿ ಗಂಡ ಅರವಿಂದ್ಗೆ ಆ ಶೆಲ್ಟರ್ ಹೋಮ್ ನಡೆಸೋ ಬನ್ಸಿ ಸಾಹು ಅನ್ನೋ ಪವರ್ಫುಲ್ ವ್ಯಕ್ತಿಯಿಂದ ಹೆದರಿಸೋ ತರಹದ ಫೋನ್ ಕಾಲ್ ಬರುತ್ತೆ.
ಆ ಬನ್ಸಿ ಸಾಹು ಎಷ್ಟು ಪವರ್ಫುಲ್ ಅಂದರೆ ದೊಡ್ಡ ಮಿನಿಸ್ಟರ್ಗಳು ಅವನ ಮನೆಗೆ ಬಂದು ಹೋಗ್ತಿರ್ತಾರೆ. ಇಡೀ ಸಿಸ್ಟಮ್ ಅವನ ಕೈಯಲ್ಲೇ ಇರುತ್ತೆ ಮತ್ತು ಅವನು ಸ್ವಂತದ್ದೇ ಆದ 3 ನ್ಯೂಸ್ ಪೇಪರ್ ನಡೆಸ್ತಾ ಸತ್ಯವನ್ನ ಸುಳ್ಳು ಮಾಡೋಕೆ ಪ್ಲಾನ್ ಮಾಡ್ತಿರ್ತಾನೆ. ವೈಶಾಲಿ ತಕ್ಷಣವೇ ಈ ಸತ್ಯದ ಸುದ್ದಿಯನ್ನ ತನ್ನ ಸಣ್ಣ ಚಾನಲ್ನಲ್ಲಿ ಪ್ರಸಾರ ಮಾಡ್ತಾಳೆ. ಇದರಿಂದ ಕೋಪಗೊಂಡ ಬನ್ಸಿ ಸಾಹು ಅವಳಿಗೆ ಡೈರೆಕ್ಟ್ ಆಗಿ ಧಮಕಿ ಹಾಕ್ತಾನೆ ಮತ್ತು ಅವಳ ಕಾರ್ನ ಫಾಲೋ ಮಾಡಿಸ್ತಾನೆ. ಆದರೆ ವೈಶಾಲಿ ಹೆದರದೆ ಬೇರೆ ಬೇರೆ ಶೆಲ್ಟರ್ ಹೋಮ್ಗಳನ್ನು ಸರ್ಚ್ ಮಾಡ್ತಾ ಹೋದಾಗ ಮುನ್ನಾವರಪುರದಿಂದ ನಾಪತ್ತೆಯಾದ ಯಾವ ಮಕ್ಕಳು ಬೇರೆ ಎಲ್ಲೂ ಶಿಫ್ಟ್ ಆಗಿಲ್ಲ, ಅವರೆಲ್ಲ ನಿಗೂಢವಾಗಿ ಮಾಯವಾಗಿದ್ದಾರೆ ಅಂತ ಕನ್ಫರ್ಮ್ ಆಗುತ್ತೆ. ಅದೇ ಸಮಯದಲ್ಲಿ ಅವಳಿಗೆ ಆ ಆಶ್ರಮದಲ್ಲಿ ಮುಂಚೆ ಅಡುಗೆ ಮಾಡ್ತಿದ್ದ ಸುಧಾ ಅನ್ನೋ ಹುಡುಗಿ ಸಿಗ್ತಾಳೆ. ಮೊದಲು ಸಖತ್ ಹೆದರೋ ಸುಧಾ ಆಮೇಲೆ ವೈಶಾಲಿಯ ಧೈರ್ಯ ನೋಡಿ ಆ ನರಕದ ಒಳಗೆ ಆ ಪುಟ್ಟ ಹೆಣ್ಣು ಮಕ್ಕಳ ಮೇಲೆ ಏನೆಲ್ಲ ದೌರ್ಜನ್ಯ ನಡೀತಿದೆ ಅನ್ನೋದನ್ನ ಅವಳಿಗೆ ಹೇಳ್ತಾಳೆ. ರಾತ್ರಿ ವೇಳೆ ದೊಡ್ಡ ದೊಡ್ಡ ಮನುಷ್ಯರು ಬಂದು ಹೇಗೆ ನಡೆದುಕೊಳ್ತಾರೆ, ಕೇರ್ ಟೇಕರ್ ಬೇಬಿ ರಾಣಿ ಅನ್ನೋಳು ಹೇಗೆ ಹೆಣ್ಣು ಮಕ್ಕಳನ್ನ ಫೋರ್ಸ್ ಮಾಡ್ತಾಳೆ ಮತ್ತು ಆಫೀಸರ್ ಮಿಥಿಲೇಶ್ ಹಾಗೂ ಲೋಕಲ್ ಡಾಕ್ಟರ್ ಕೂಡ ಇದರಲ್ಲಿ ಹೇಗೆ ಶಾಮೀಲಾಗಿದ್ದಾರೆ ಎನ್ನೋ ಇಡೀ ಕರಾಳ ಕಥೆಯನ್ನ ಬಿಚ್ಚಿಡ್ತಾಳೆ. ಈ ಸಿನಿಮಾದ ಪ್ಲಸ್ ಪಾಯಿಂಟ್ಗಳ ಬಗ್ಗೆ ಹೇಳೋದಾದ್ರೆ, ಮೊದಲನೆಯದಾಗಿ ಇದರಲ್ಲಿ ಪ್ರತಿಯೊಬ್ಬ ಕಲಾವಿದರ ಆಕ್ಟಿಂಗ್ ಸಖತ್ ರಿಯಲಿಸ್ಟಿಕ್ ಆಗಿದೆ ಮತ್ತು ದೊಡ್ಡ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡುತ್ತೆ. ಮುಖ್ಯವಾಗಿ ಜರ್ನಲಿಸ್ಟ್ ಪಾತ್ರ, ಅವರ ಆಂಗರ್ ಮತ್ತು ಎಮೋಷನ್ಸ್ ಸಖತ್ ನ್ಯಾಚುರಲ್ ಆಗಿ ಮೂಡಿ ಬಂದಿದೆ. ಇನ್ನು ವಿಲನ್ ಬನ್ಸಿ ಸಾಹು ಪಾತ್ರ ಮಾಡಿರೋ ಸಂಜಯ್ ಅವರ ಆ ಕ್ರೌರ್ಯ ನಮಗೆ ನಿಜವಾಗಲೂ ಕೋಪ ಬರೋ ತರಹ ಕಾಣುತ್ತೆ. ಕಥೆಯ ಕ್ಲೈಮ್ಯಾಕ್ಸ್ ಕಡೆ ಬರೋದಾದ್ರೆ, ಬನ್ಸಿ ಸಾಹುವಿನ ಗೂಂಡಾಗಳು ವೈಶಾಲಿಯ ಭಾವನನ್ನು ಹೊಡಿತಾರೆ. ಆದರೂ ವೈಶಾಲಿ ಸುಮ್ಮನೆ ಕೂರದೆ ತನ್ನ ಚಾನಲ್ ಮೂಲಕ ಭಕ್ಷಕ್ ಅನ್ನೋ ಸ್ಪೆಷಲ್ ಲೈವ್ ಪ್ರೋಗ್ರಾಮ್ ಶುರು ಮಾಡಿ ಇಡೀ ದೇಶದ ಗಮನ ಸೆಳಿತಾಳೆ. ಕೊನೆಗೆ ಹಾನೆಸ್ಟ್ ಪೊಲೀಸ್ ಆಫೀಸರ್ ಜಸ್ಮಿತ್ ಗೌರ್ ಸಹಾಯದಿಂದ ಮತ್ತು ಸುಧಾ ಕೊಟ್ಟ ಸ್ಟ್ರಾಂಗ್ ರೆಕಾರ್ಡೆಡ್ ಸ್ಟೇಟ್ಮೆಂಟ್ ಆಧಾರದ ಮೇಲೆ ಆ ನರಕದಲ್ಲಿರೋ ಮಕ್ಕಳನ್ನ ಹೇಗೆ ಕಾಪಾಡ್ತಾಳೆ ಮತ್ತು ಬನ್ಸಿ ಸಾಹುವನ್ನ ಹೇಗೆ ಅರೆಸ್ಟ್ ಮಾಡಿಸ್ತಾಳೆ ಅನ್ನೋದೇ ಕ್ಲೈಮ್ಯಾಕ್ಸ್. ಆದರೆ ಕೊನೆಯಲ್ಲಿ ಒಂದು ಅತ್ಯಂತ ಮುಖ್ಯವಾದ ವ್ಯೂವರ್ ಡಿಸ್ಕ್ರಿಪ್ಷನ್ ನೀಡಲೇಬೇಕು. ಈ ಸಿನಿಮಾದಲ್ಲಿ ಅನಾಥ ಹೆಣ್ಣು ಮಕ್ಕಳ ಮೇಲಿನ ತೀವ್ರ ಹಿಂಸೆ ಮತ್ತು ಅತ್ಯಾಚಾರದ ಘಟನೆಗಳನ್ನು ಚರ್ಚಿಸಿರುವುದರಿಂದ ಇದು ಕೇವಲ ಮೆಚೂರ್ಡ್ ಆಡಿಯನ್ಸ್ಗೆ ಮಾತ್ರ ಸೂಕ್ತವಾಗಿದೆ. ತುಂಬ ಸೆನ್ಸಿಟಿವ್ ಇರೋರು ಈ ಸಿನಿಮಾವನ್ನು ನೋಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ನೋಡಿ. ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಇದೊಂದು ಪ್ರತಿಯೊಬ್ಬ ನಾಗರಿಕನು ನೋಡಲೇಬೇಕಾದ ಜಾಗೃತಿ ಮೂಡಿಸೋ ಅದ್ಭುತ ಸಿನಿಮಾ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಾವು ಸಮಾಜದಲ್ಲಿ ನಡೀತಿರೋ ತಪ್ಪುಗಳನ್ನು ನೋಡಿಯೂ ಸುಮ್ಮನೆ ಇದ್ರೆ ನಾವು ಕೂಡ ಭಕ್ಷಕರೇ ಆಗ್ತೀವಿ ಅನ್ನೋ ದೊಡ್ಡ ಮೆಸೇಜ್ ಇಲ್ಲಿದೆ. ನೀವು ಈಗಾಗಲೇ ಈ ಸಿನಿಮಾ ನೋಡಿದ್ದರೆ ನಿಮಗೆ ಇದು ಹೇಗನ್ನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ ಖಂಡಿತ ತಿಳಿಸಿ. ಒಂದು ವೇಳೆ ಇನ್ನೂ ನೋಡಿಲ್ಲ ಅಂದರೆ ಈಗಲೇ ನೆಟ್ಫ್ಲಿಕ್ಸ್ನಲ್ಲಿ ಲಭ್ಯವಿದೆ, ಮಿಸ್ ಮಾಡದೆ ನೋಡಿ. ಹಾಗೆಯೇ ಒಳ್ಳೆ ಸ್ಟೋರಿ ಇದ್ದು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೋ ಮರೆಯಾಗಿರೋ ಇಂತಹ ಮೂವಿಗಳ ಸಜೆಷನ್ಸ್ ಮತ್ತು ಕಥೆಗಳು ನಿಮಗಾಗಿ ಬೇಕು ಅಂದರೆ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಲೈಕ್ ಮಾಡೋದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಮರೆಯಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್.